ಸೊ ಆಯುರ್ವೇದ ಚಿಕಿತ್ಸೆಗಳಿಗೆ ಬರೋಣ. ನಾವು ಜೀವನ ಕ್ರಮದಿಂದ, ಆಯುರ್ವೇದದ ಜೀವನ ಕ್ರಮದಿಂದ ನಾವು ಚಿಕಿತ್ಸೆಗೆ ಬರ್ತಾ ಇದ್ದೀವಿ. ಬಹಳಷ್ಟು ಜನ ಹೇಳೋದು ಆಯುರ್ವೇದದಲ್ಲಿ ನಿಧಾನ ಪ್ರಕ್ರಿಯೆ ಒಂದು, ಯಾಕೆ ನಾವು ಆಯುರ್ವೇದಕ್ಕೆ ಹೋಗಲ್ಲ ಅಥವಾ ನಮಗೆ ಅದ್ರ ಬಗ್ಗೆ ಒಂಚೂರು ಅಸಡ್ಡೆ ಇದೆ ಅಂತ ಹೇಳಿದ್ರೆ. ಇನ್ನೊಂದು, ಅದರ ಬಗ್ಗೆ ನಂಬಿಕೆ ಇಲ್ಲ, ಕರೆಕ್ಟಾಗಿ ಅದು ಮಾಡುತ್ತಾ ಅಂತ. ಆದರೆ ನನಗೆ ಇಲ್ಲಿವರೆಗೂ ಅರ್ಥ ಆಗಿರೋದು, ಆಯುರ್ವೇದ ಅಂತ ಹೇಳಿದ್ರೆ ಕೇವಲ ಲಕ್ಷಣಕ್ಕೆ ಅದು ಪರಿಹಾರ ಅಲ್ಲ, ಮೂಲ ರೋಗ ಏನಿದೆಯೋ ಅದನ್ನು ಆಯುರ್ವೇದ ನಿವಾರಿಸುತ್ತೆ ಅಂತ. ಆದರೆ ಇವತ್ತಿನ ಜನರಿಗೆ ಫಾಸ್ಟ್ ಇರಬೇಕು, ಎಲ್ಲವೂ ಇನ್ಸ್ಟೆಂಟ್ ಇರಬೇಕು. ಆಯುರ್ವೇದ ಹೆಂಗೆ ಅದನ್ನು ಜನ ಅರ್ಥ ಮಾಡ್ಕೋಬೇಕು? 3 ತಿಂಗಳಲ್ಲಿ ಒಂದು ಮನೆ ಕಟ್ಬೋದು, 30 ವರ್ಷದಲ್ಲಿ ಒಂದು ಅರಮನೆ ಕಟ್ಬೋದು. 30 ವರ್ಷ ಇನ್ವೆಸ್ಟ್ ಮಾಡಿ ಕಟ್ಟುವಂಥ ಅರಮನೆ ಇವತ್ತು ಶಾಶ್ವತವಾಗಿದೆಯಾ? 3 ತಿಂಗಳು ಕಟ್ಟಿರ್ತಕ್ಕಂಥ ಮನೆ ಶಾಶ್ವತವಾಗಿದೆಯಾ? 30 ವರ್ಷ ನಿಧಾನವೇ ಪ್ರಧಾನ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಲ್ಲ ಕಾಯಿಲೆಗೂ ಎಲ್ಲ ಪದ್ಧತಿಗಳಲ್ಲಿ 100ಕ್ಕೆ 100 ಚಿಕಿತ್ಸೆ ಇದೆ ಅಂತಲ್ಲ. ಓಕೆ, ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಯು ಕ್ಯಾನ್ ಬಿ ಗುಡ್ ಟು ಸಮ್ ಪೀಪಲ್ ಫಾರ್ ಆಲ್ ಟೈಮ್ ಆ್ಯಂಡ್ ಫಾರ್ ಆಲ್ ಪೀಪಲ್ ಫಾರ್ ಸಮ್ ಟೈಮ್. ಯು ಕ್ಯಾನ್ ಬಿ ಗುಡ್ ಟು ಆಲ್ ಪೀಪಲ್ ಅಟ್ ಆಲ್ ಟೈಮ್ಸ್ ಅಂತ. ಸೊ ಎಲ್ಲ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಚಿಕಿತ್ಸೆಗಳಿಗೂ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಡ್ತೀನಿ ಅಂದರೆ ಬಹುಶಃ ನಾನಂತೂ ನಂಬಲ್ಲ. ಸೊ ಎಲ್ಲ ಸಿಸ್ಟಮ್ಸ್ಗೂ ತನ್ನಂಥ ಇತಿಮಿತಿ ಇದೆ. ನೀವು ತುಂಬ ಪ್ರಸ್ತುತ ಅಂತ ಮಾತು ಹೇಳಿದ್ರಿ, ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ಒಂದು ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟು ಅಂತ. ಸೊ ಈಗ ಜ್ವರ ಬಂದಿದೆ, ಈಗ ಒಂದು ಪ್ಯಾರಾಸಿಟಮಾಲ್ ತೊಗೋತೀನಿ, ಮಲ್ಕೊಂಡ್ಬಿಡ್ತೀನಿ, ಜ್ವರ ಹೋಗುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಮಾತು ಹೋಗ್ತೀನಿ ಅಂದರೆ ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅದು ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ, ಬೇರೆ ದಾರಿ ಇಲ್ಲದಿದ್ದಾಗ ಅದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ನನ್ನ ವೃತ್ತಿ ಧರ್ಮವೂ ಹೌದು. ಆದರೆ ಸಿಸ್ಟಮಿಕ್ ಅಪ್ರೋಚ್ ಒಂದು ಬೇಕು. ನಿಮಗೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ, ನಿಮಗೆ ಅದಕ್ಕಿಂತ ಮೈಗ್ರೇನ್ ಮೋಸ್ಟ್ ಆಫ್ ದ ಮೈಗ್ರೇನ್ ಕೇಸಸ್ ನಾನು ಹೊಟ್ಟೆಗೆ, ಜೀರ್ಣಶಕ್ತಿಗೆ, ಲಿವರ್ಗೆ ಸ್ಟಿಮ್ಯುಲೇಟ್ ಮಾಡಿ ಮೈಗ್ರೇನ್ನ ಕಮ್ಮಿ ಮಾಡೋದು ಸಾವಿರಾರು ಪೇಷಂಟ್ನ ಇತಿಹಾಸವನ್ನು ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡಿದ್ದೇನೆ. ಸೊ ಪ್ರತಿನಿತ್ಯ ನಂಗೆ ಮೈಗ್ರೇನ್ ಬರ್ತಾ ಇದೆ ಅಂದಾಗ ಒಂದು ಮಾತ್ರೆ ತಗೋ, ಆವತ್ತು ಸರಿ ಹೋಯ್ತು, ಎಷ್ಟು ದಿವಸ ತೊಗೋತೀರ, ಅದನ್ನ ಎಷ್ಟು ಲಿವರ್ ಡ್ಯಾಮೇಜ್ ಆಗುತ್ತೆ, ಅದನ್ನ ಎಷ್ಟು ಕಿಡ್ನಿ ಮೇಲೆ ಲೋಡ್ ಆಗುತ್ತೆ, ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟು ನಾವು ಆ ಥರದ ಆಹಾರನ ಸೇವನೆ ಪಥ್ಯ ಕರೆಕ್ಟಾಗಿ ಮಾಡಿದಾಗ ಆ ಮೈಗ್ರೇನ್ ಇವತ್ತು ಬರ್ತಾ ಇದೆ, ಇನ್ನು 30 ವರ್ಷದೂ ಬರ್ತಾ ಇದೆ. ನಂಗೆ ಹೇಳಿದ್ದಾರೆ ಪೇಷಂಟ್ಸ್, 30 ವರ್ಷದ ಮೈಗ್ರೇನ್ ಸರ್, ಮಾತ್ರೆ ಸ್ಟಿಪ್ಗಳಂತೂ 10 ಇಟ್ಕೊಂಡ್ಬಿಡ್ತೀನಿ, 10 ದಿವಸಕ್ಕೆ ಒಂದ್ಸಲಿ ಮೆಡಿಕಲ್ ಶಾಪಲ್ಲಿ ಹೋಗ್ತಂದಿದ್ದೀನಿ. ಅದಕ್ಕಿಂತ ನಿಮ್ಮ ಜೀವನ ಶೈಲಿಯನ್ನು ಕರೆಕ್ಟಾಗಿ ಊಟ ಮಾಡ್ತಕ್ಕಂಥದ್ದು, ಅಜೀರ್ಣ ಆಗದೆ ಥರ ನೋಡ್ಕೊಳ್ತಕ್ಕಂಥದ್ದು ನೀವು ಮಾಡಿದಾಗ ಸಿಸ್ಟಮಿಕ್ ಅಪ್ರೋಚ್ ಇಸ್ ಆಲ್ವೇಸ್ ದಿ ಬೆಸ್ಟ್. ಒಂದು ಆರ್ಥ್ರೈಟಿಸ್, ತಿರ್ಗಾನೆ ಪುರುಷನ ಬಂದಾಗ, ಸರ್ ಹಿಂಗೆ ಕಾಲು ಮೂಮೆಂಟ್ ಆಗ್ತಾಯಿಲ್ಲ ಸರ್, ಒಂದು ಮಾತ್ರೆ ತೊಗೊಂಬಿಟ್ಟು ನಾಳೆ ಬೆಳಗ್ಗೆ ಫುಟ್ಬಾಲ್ ಆಡಬೇಕು ಅಂತ ಆಸೆ ಬಿದ್ದಾಗ, ನಾಳೆ ಬೆಳಗ್ಗೆ ಏನೋ ನಿಮ್ಮಲ್ಲಿ ಮದುವೆ ಇದೆ, ನೀವು ರನ್ನಿಂಗ್ ರೇಸ್ ಹೋಗಬೇಕು, ಏನೋ ಚಾಂಪಿಯನ್ಶಿಪ್ ಹೋಗಬೇಕು, ಸ್ಟೇಜ್ ಎತ್ತಿ ಇಳಿಬೇಕು ಅಂದಾಗ, ಮಳೆ ಬಂದಾಗ ಛತ್ರಿ ಹಿಡಿಬೇಕು ಅಂದರೆ ಇಟ್ಕೊಳ್ಳಿ. ಆದರೆ ಛತ್ರಿಲಿ ವಾಸ ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ, ಮನೆ ಕಟ್ಕೋಬೇಕು. ಆ ಮನೆ ಕಟ್ಟುವಂಥ ಕೆಲಸ ನಾವು ಆಯುರ್ವೇದದವ್ರು ಮಾಡ್ತೀವಿ. ಛತ್ರಿ ಹಿಡಿಯೋದು ತಪ್ಪ? ಖಂಡಿತ ತಪ್ಪಲ್ಲ, ನನಗೂ ಬೇಕು, ಬೇರೆ ಎಲ್ಲರಿಗೂ ಬೇಕು. ಅಂಬ್ರೆಲಾ ಇಸ್ ಡೆಫಿನೆಟ್ಲಿ ಎ ಶಾರ್ಟ್ ಟರ್ಮ್ ಶೆಲ್ಟ್ರು. ಸೊ ಯಾವ ಸಿಸ್ಟಮಲ್ಲಿ ಯಾವ ಟ್ರೀಟ್ಮೆಂಟ್ಗೆ ಎಕ್ಸಲೆನ್ಸ್ ಇದೆ ಆ ಟ್ರೀಟ್ಮೆಂಟೇ ಅದಕ್ಕೆ ಅವಲಂಬಿತವಾಗ್ತಕ್ಕಂಥ. ಈಗ ನಾನು ಹೊಟ್ಟೆಗೆ ಒಂದು ಚಾಕು ಹಾಕೋದು ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲ ನಾನು ಕಷಾಯ ಹಾಕ್ಕೊಂಡು, ಎಣ್ಣೆ ಸವರ್ಕೊಂಡು, ಮಸಾಜ್ ಮಾಡಿಸ್ಕೊಂಡು ನಿಧಾನಕ್ಕೆ ಹಿಂಗೆ ಚಾಕು ತೆಗೆದು ಪ್ರಾಣ ಹೋಗ್ಬಿಟ್ಟಿರುತ್ತೆ. ಅವು ಸರ್ಜರಿ ಮಾಡ್ಬೇಕು, ನಾನು ಒಪ್ತೀನಿ. ಒಂದು ಆರ್ಥ್ರೈಟಿಸೋ, ಒಂದು ಫ್ಯಾಟಿ ಲಿವರು, ಒಂದು ಮೈಗ್ರೇನೋ ಅಷ್ಟೆಲ್ಲ, ಒಂದು ಸೋರಿಯಾಸಿಸೋ, ಲಾಂಗ್ ಟರ್ಮ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟು, ಲಾಂಗ್ ಟರ್ಮ್ ಹೈಪರ್ ಟೆನ್ಷನ್ ಮ್ಯಾನೇಜ್ಮೆಂಟು, ಲಾಂಗ್ ಟರ್ಮ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಒಬೆಸಿಟಿ ವರ್ಕಪ್ ಅಂತ ಕರಿತೀವಿ. ಈಗ 100 kg 120 kg ಇರ್ತಕ್ಕಂಥ ಮನುಷ್ಯನ ಫಾಸ್ಟ್ ಟ್ರೀಟ್ಮೆಂಟ್ ಬೇಕು ಅಂತ ನೀವು ಎತ್ಕೊಂಡೋಗಿ ಎಲ್ಲ ಉಪವಾಸ ಇಟ್ಬಿಟ್ಟು ಮೂಸಂಬಿ ಜ್ಯೂಸು ಗೆರ್ಕೆಯಲ್ಲಿ ಮಾಡಿಬಿಟ್ಟು ಅವನ್ನ ಸಣ್ಣ ಮಾಡ್ತೀರಿ. ಆ ಮನುಷ್ಯ ಅಷ್ಟೇ ಸಣ್ಣಗೆ ಜೀವನ ಪೂರ್ತಿ ಇರ್ತಾನ? ಇರೋಕ್ಕಾಗತ್ತಾ? ತಿರ್ಗಾ ಈಚೆ ಕಡೆ ಏನೋ ನೋಡಿದೆ ಅಂದ ತಕ್ಷಣ ತಿನ್ನಬೇಕು ಅಂತಕ್ಕಂಥ ಆಸೆ, ಜಿಫಾ ಚಾಪಲ್ಲಿ ಅಂತ ನಿಮ್ಮ ಬಾಯಲ್ಲಿ 3 ಸಲ ಬಂತು ಈ ಎಪಿಸೋಡಲ್ಲಿ. ಬಾಯಲ್ಲೇ ಎಷ್ಟು ಬರ್ಬೇಕಾದ್ರೆ ಸ್ಟುಡಿಯೋಲಿ ಕೂತ್ಕೊಂಡು ಬೀದಿಲಿ ಕಣ್ಣು ಮುಂದಿದ್ದಾಗ ಎಷ್ಟು ಸಲ ಬರುತ್ತೆ. ಹೀಗೆ ಬರ್ತಿದ್ದಾಗ ಅವನಿಗೆ ಲಾಂಗ್ ಟರ್ಮ್ ಸಕ್ಸಸ್ ಬೇಕು ಅಂದಾಗ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಆಗಲಿ, ಮೈಗ್ರೇನ್ ಆಗಲಿ, ವ್ಯಾಸ್ಕ್ಯುಲರ್ ಹೆಡ್ಏಕ್ ಆಗಲಿ, ಸಿಂಪಲ್ ಹೇರ್ ಫಾಲ್ ರೀ, ಅಷ್ಟು ದೂರಕ್ಕೆ ಹೋಗಬೇಡಿ. ಆಯುರ್ವೇದ ಹೆಂಗೆ ಕೆಲಸ ಮಾಡುತ್ತೆ ಅಂತ, ಕೂದಲು ಉದುರ್ತಾ ಇದೆ ಅಂದರೆ ನಾವೇನು ಫೆವಿಕಾಲ್ ಹಾಕ್ಬಿಟ್ಟು ನಾಳೆ ಫಿಕ್ಸ್ ಮಾಡಿ ಹೋಗು ಅನ್ನೋಕ್ಕೆ ಸಾಧ್ಯವೇ? ಆ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡಬೇಕು, ಗ್ರೋತ್ ಕೊಡಬೇಕು, ಅದಕ್ಕೆ ಸ್ಟ್ರಿಚುರೇಟ್ ಮಾಡಬೇಕು, ನರ್ಚರ್ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು ಅಂದಾಗ ಒಂದು ಕೂದಲು ಇಲ್ಲಿಂದ ಇಲ್ಲಿಗೆ ಒಂದು 6 ಇಂಚ್ ಬರಬೇಕು ಅಂದರೆ ನೀವು 3 ತಿಂಗಳ ಟೈಮ್ ಕೊಡೋದು ಬೇಡವೆ? ಒಂದು ಗ್ಯಾಸ್ಟ್ರೈಟಿಸ್ ಇದೆ, ಎಷ್ಟು ಜನ ಅದರಲ್ಲೂ ಸ್ಮೋಕರ್ಸು, ಅದರಲ್ಲೂ ಆಲ್ಕೋಹಾಲಿಕ್ಸು ಗ್ಯಾಸ್ಟ್ರೈಟಿಸ್ನ ಒದ್ದಾಡಿ ಒಂದು ಮಾತ್ರೆಗಳನ್ನು, ಕನ್ವೆನ್ಷನಲ್ ಟ್ಯಾಬ್ಲೆಟ್ಸ್ನ ಪ್ರತಿನಿತ್ಯ ತೊಗೊಳ್ಳೋಂಥ ಒಂದು ಅಭ್ಯಾಸವನ್ನು ಎಷ್ಟು ಜನ ಮಾಡ್ಕೊಂಡಿಲ್ಲ. ಅದರಿಂದ ಕಿಡ್ನಿ, ಲಿವರ್ ಮೇಲೆ ಎಷ್ಟು ಲೋಡ್ ಬೀಳ್ತಾ ಇಲ್ಲ. ಅದರ ಬದಲಿ ನೀವು ಕಮ್ ಟು ಆಯುರ್ವೇದ ಆಸ್ ಅ ಪಾರ್ಟ್ ಆಫ್ ಡಯಟ್. ದೇರ್ ವೇರ್ ಸಿಸ್ಟಮಿಕ್ ಅಪ್ರೋಚ್ ವರ್ಕ್ಸ್. ನೀವು ಮೈಗ್ರೇನೋ, ಸಿಕ್ಕಾಪಟ್ಟೆ ತಲೆನೋವು ಅಂದಾಗ ನಾನು ಹೊಟ್ಟೆಗೆ ಫೋಕಸ್ ಮಾಡಿ ಅಲ್ಲಿ ಜೀರ್ಣಶಕ್ತಿ ರಿಪೇರಿ ಮಾಡಿ ನಿಮ್ಮ ತಲೆನೋವು ಸರಿ ಮಾಡ್ತೇನೆ. ಡೆಫಿನೆಟ್ಲಿ ಐ ವಿಲ್ ಟೇಕ್ 2 months. 2 months ಇಸ್ ಎ ವರ್ತ್ ಇನ್ವೆಸ್ಟ್ಮೆಂಟ್. 3 ತಿಂಗಳ ಮನೆ ಅಲ್ಲ,
30 ವರ್ಷದ ಅರಮನೆ ಯೋಚನೆ ಮಾಡ್ತಾ ಇದ್ದೀನಿ. 300 ವರ್ಷ ಅಂದರೆ ನಿಮ್ಮ 100 ವರ್ಷ ಆಗೋವರೆಗೂ ನೀವು ತಿರ್ಗಿ ಅಪುನರ್ಭವ ಕಷ್ಟ ಸಾಧ್ಯ, ಆದರೆ ಅಸಾಧ್ಯ ಅಲ್ಲ. ವ್ಯತ್ಯಾಸ ಇದೆ. ಕಷ್ಟ ಸಾಧ್ಯ. ಈಗ ಒಬ್ಬ ಮಿಡ್ಲ್ ಕ್ಲಾಸ್ ಮನುಷ್ಯ ಬೆಂಚ್ ಕಾರ್ ತೊಗೋಬೇಕು ಅಂದರೆ ಕಷ್ಟ ಸಾಧ್ಯ, ಅಸಾಧ್ಯ ಅಲ್ಲ. ಅದಕ್ಕೊಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಎಕ್ಸ್ಟ್ರಾ ಯೋಚನೆ ಮಾಡಬೇಕು, ಎಕ್ಸ್ಟ್ರಾ ಶ್ರಮದಾನ ಮಾಡಬೇಕು. ಇಷ್ಟು ಮಾಡಿದ್ರೆ ಅವನೂ ಕೂಡ ಲಾಟ್ರಿ ಓಡ್ ತೊಗೊಳ್ಳೋನು ಅಚಾನಕ್ಕಾಗಿ ಬರೋಂಗೆ ಕಂಪೇರ್ ಮಾಡಿದ್ರೆ ಅವನು ಕೂಡ ತೊಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಎಷ್ಟು ನಿದರ್ಶನಗಳಿದೆಯೋ ಹಾಗೆ ಆರೋಗ್ಯ ಸಾಧನೆ ಆಗಬೇಕು ಅಂದಾಗ ಆಯುರ್ವೇದದ ಪರಿಚಯ ಅವನಿಗೆ ಸರಿಯಾದಂಥ ನಿಟ್ಟಿನಲ್ಲಿ, ಸರಿಯಾದಂಥ ರೀತಿಯಲ್ಲಿ, ಸಕಾರಾತ್ಮಕವಾಗಿ, ಸರಿಯಾದ ಸಮಯಕ್ಕೆ ತುರುಕ್ತಕ್ಕಂಥ, ಹೇಳ್ತಕ್ಕಂಥ ಅಲ್ಲ. ಮಾಧ್ಯಮದಲ್ಲಿ ನನ್ನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ, ನನ್ನ ಕೃತಜ್ಞತೆಗಳನ್ನ ಯಾಕೆ ನಿಮ್ಮ ವಾಹಿನಿಗೆ ಸಲ್ಲಿಸೋಕ್ಕೆ ನಾನು ಅಪೇಕ್ಷೆ ಪಡ್ತೀನಿ ಅಂದರೆ, ಇವತ್ತು ತುರುಕ್ತಕ್ಕಂಥ ಉದಾಹರಣೆ, ಪುಟ್ಟ ಮಗು ಹಿಂಗೂಟ ತೊಗೊಂಡೋಗಿ ಬೇಡ ಅನ್ನತ್ತೆ. ಚಂದಮಾಮ ಪೊಲೀಸ್ ಮಾಮ ಬಂದ ಬೈತಾನೆ ಅಂತ ಏನೋ ಒಂದು ಹೇಳಿ ನಾವು ಯಾರನ್ನೂ ತರ್ತಾ ಇಲ್ಲ. ಪಿಕ್ಚರಲ್ಲಿ ಚಂದಮಾಮನೂ ಬರಲ್ಲ, ಪೊಲೀಸ್ ಮಾಮನೂ ಬರಲ್ಲ. ಅದು ಆ ಭಯವನ್ನು ಹುಟ್ಟಿಸಿ ಆಗ ಮಗುಗೆ ತುಂಬಿಸಿದಾಗ ನರಿಷ್ಮೆಂಟು, ನ್ಯೂಟ್ರಿಷನ್ನು ಇಷ್ಟೆಷ್ಟು ಬೇಕೋ ಎನರ್ಜಿ ಎಷ್ಟು ಹೋಗಿ ಮಗು ಚೆನ್ನಾಗಿ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗೋಕ್ಕೆ ನಾವು ಹೆಂಗೆ ದಾರಿ ಮಾಡಿಕೊಡ್ತೀವೋ, ಆಯುರ್ವೇದದ ಪರಿಚಯ ಇಲ್ಲದಿರುವವನಿಗೆ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಉಣಬಡಿಸ್ತಕ್ಕಂಥ ರೀತಿ ನೀತಿ ನನಗೆ ಗೊತ್ತಿರಬೇಕು, ಅರ್ಥಾತ್ ನಮಗೆ ಗೊತ್ತಿರಬೇಕು, ಅರ್ಥಾತ್ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಆ ಕೆಲಸವನ್ನು ನಾವು ಮೇಲಿಂದ ಮೇಲೆ ಮತ್ತಷ್ಟು ಮಗದಷ್ಟು ಮಾಡ್ತಿದ್ದಾಗ ಅದನ್ನು ಒಪ್ಕೋತಾನೆ. ಜರ್ಮನಿಲಿ ಆಯುರ್ವೇದ ಒಪ್ಕೋತಿದ್ದಾರೆ, ಕೆನಡಲ್ಲಿ ಒಪ್ಕೋತಿದ್ದಾರೆ, ಅಮೇರಿಕಲ್ಲಿ ಒಪ್ಕೋತಿದ್ದಾರೆ. ನಾವು ಆಯುರ್ವೇದವನ್ನು ಹರ್ಬಲ್ಲು ಅಂತ ನಾನು ದುಬೈ ಮಿಡ್ಲ್ ಈಸ್ಟ್ 8-9 ದೇಶಕ್ಕೆ ಪ್ರಾಡಕ್ಟ್ನ ಎತ್ಕೊಂಡೋದಾಗ, ದಿಸ್ ಇಸ್ ಸೋ ನ್ಯಾಚುರಲ್, ಸೋ ಹರ್ಬಲ್ ಅಂತ ಒಂದು ಅರ್ಶನಕ್ಕೆ 100,000 ರೂಪಾಯಿ ಕೊಟ್ಟು ತಿಂತಾರೆ. ಒಂದು ಅರ್ಶನ ಕ್ಯಾಪ್ಸುಲೇಟೆಡ್ ಫಾರ್ಮಲ್ಲಿ. ಚಿತ್ರಾನ್ನಕ್ಕೆ ಅರ್ಶನ ಹಾಕ್ತೀವಿ, ಸಾಂಬಾರ್ಗೆ ಹಾಕ್ತೀವಿ, ತಿನ್ರಪ್ಪ ಇಲ್ಲಿ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಇದೆ. ಇವತ್ತಿಗೂ ಮಿಸ್ಕನ್ಸೆಪ್ಷನ್ ಹೆಂಗಿದೆ ಅಂದರೆ, ಸರ್ 2 ಸ್ಪೂನ್ ಅರ್ಶನ ಹಾಕ್ಬಿಡ್ದಲ್ಲ ನನ್ನ ವೈಫು, ಬೆಳಗ್ಗೆಯಿಂದ ಸ್ವಲ್ಪ ಕಣ್ಣು ಎಲ್ಲೋ ಇದೆ, ಜಾಂಡೀಸ್ ಬಂದಿರೋ ನೋಡ್ಬಿಡ್ತೀರಾ ಸರ್. ಇದು ಉತ್ಪ್ರೇಕ್ಷೆ ಅಲ್ಲ, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಇದಕ್ಕೆ ಇನ್ನೊಂದು ಅನೆಕ್ಡೋಟ್ ಇತ್ತು. ಕೋವಿಡ್ ಟೈಮಲ್ಲಿ ಸರ್ 1 hour ನನ್ನ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟೆ. ಫೋನ್ ಇಡೋವಾಗ ಹೇಳ್ದೆ ಸರ್ ಅವನಿಗೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟೆ 2 days ಅಂತ. ನಾನು 1 hour ಫೋನಲ್ಲಿ ಮಾತಾಡ್ಬಿಟ್ಟೆ, ಸರ್ ಟೆಸ್ಟ್ ಮಾಡಿಸ್ಕೊಳ್ಳ ಅನ್ನೋ ಕಾಲ ಇತ್ತು. ಅಂಥ ಮೌಢ್ಯಗಳ ಜೊತೆಗೆ ಇವತ್ತಿನ ಕಾಲಕ್ಕೂ ಸರ್ ಎಷ್ಟು ಹೇಳಿದ್ರು ನಾನು ಹೆಂಡತಿ ಕೇಳಲ್ಲ ಸರ್, 2-3 ಸ್ಪೂನ್ ಅರ್ಶನ ಹಾಕ್ಬಿಡ್ತಾಳೆ, 2-3 ದಿನ ಕಣ್ಣೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟಿದೆ ಸರ್, ಒಂದ್ಸಲಿ ಟೆಸ್ಟ್ ಮಾಡಿಸ್ಬಿಡಲ್ಲ ಅನ್ನೋ ಸೆಗ್ಮೆಂಟ್ ಇದೆ. ಇಲ್ಲಿ ನನ್ನ ನಿಮ್ಮ ಮಾಧ್ಯಮದ ಪಾತ್ರ ತುಂಬ ದೊಡ್ಡದು. ಯಾಕೆಂದರೆ ಶ್ರೀಸಾಮಾನ್ಯನಿಗೆ ಅರ್ಶನ ತಿಂದ್ಬಿಟ್ಟ ತಕ್ಷಣ ಕಾಮಣಿ ರೋಗ ಬರಲ್ಲ. ಕಾಮಣಿ ರೋಗ ಬಂದರೆ ಈ ಎಲ್ಲೋ ಕಲರ್ ಕಾಣುತ್ತೆ. ಸಕ್ಕರೆ ತಿನ್ನೋಂಗೆಲ್ಲ ಡಯಾಬಿಟೀಸ್ ಬರಲ್ಲ. ಡಯಾಬಿಟೀಸ್ ಇರೋನು ಸಕ್ಕರೆ ತಿನ್ನಬಾರ್ದು. ಈ ಥರ ನಾವು ಬಿಡಿಸಿ ಎಷ್ಟೋ ಸಂದರ್ಭದಲ್ಲಿ PhD ಮಾಡೋ ಲೆಕ್ಕಕ್ಕೆ LKG ಸಬ್ಜೆಕ್ಟ್ನೇ ಮರ್ತೋಗ್ಬಿಡ್ತೀವಿ. PhD ಮಾಡೋವಾಗ LKG ಸಬ್ಜೆಕ್ಟ್ನ ಪುನರಾವರ್ತನೆ ರಿವೈಸ್ ಮಾಡಬೇಕು. ಆ ರಿವೈಸ್ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಆಯುರ್ವೇದದ ಗ್ಲೋರಿ ಎಲ್ಲೋ ಹೋಗುತ್ತೆ. ಬರೆದಿಟ್ಕೊಳ್ಳಿ. 10-20 ವರ್ಷದಲ್ಲಿ ಈಗಲೇ ಸಾಕಷ್ಟು ಮನ್ನಣೆ ಬಂದಿದೆ, ಸಾಕಷ್ಟು ಗೌರವ ಅಭಿಮಾನ ಬಂದಿದೆ. ಆ ಉತ್ತುಂಗವನ್ನು ನಾನೀಗ ಆಲ್ರೆಡಿ ನೋಡಿದ್ದೇನೆ. ನನ್ನ ಮುಂದಿನ ಪೀಳಿಗೆ ಮತ್ತಷ್ಟು ಮಗದಷ್ಟು ಆಯುರ್ವೇದದ ಔನ್ನತೀಕರಣವನ್ನು ಸ್ಮರಿಸ್ತಾರೆ, ಶ್ಲಾಘಿಸ್ತಾರೆ. ಅದ್ರ ಬಗ್ಗೆ ಅನುಮಾನವೇ ಇಲ್ಲ.